ಹಲೋ ಫ್ರೆಂಡ್ಸ್, ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಅನು ಚಾನಲ್ಗೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ತಲೆ ಕೂದಲು ಉದ್ದ ಮತ್ತು ದಟ್ಟವಾಗಿ ಆರೋಗ್ಯವಾಗಿ ಬೆಳೆಯೋದಕ್ಕೆ ಒಂದು ಸೂಪರ್ ಆದ ಹೇರ್ ಪ್ಯಾಕ್ ಅನ್ನು ತಿಳಿಸ್ಕೊಡ್ತಾ ಇದ್ದೀನಿ. ಖಂಡಿತ ವಿಡಿಯೋನ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ, ಅಂದರೆ ಮಾತ್ರನೇ ಇದ್ರ ಬಗ್ಗೆ ನೀವು ಪೂರ್ತಿಯಾಗಿ ತಿಳಿದುಕೊಳ್ಬೋದು. ವಿಡಿಯೋ ಸ್ಕಿಪ್ ಮಾಡಿ ನೋಡೋದಾದರೆ ನಾನು ಹೇಳೋದು ನಿಮ್ಗೆ ಅರ್ಥ ಆಗೋದಿಲ್ಲ, ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ. ಪೂರ್ತಿಯಾಗಿ ವಿಡಿಯೋ ನೋಡಿದ ನಂತರ ಇಷ್ಟ ಆದರೆ ವಿಡಿಯೋಗೊಂದು ಲೈಕ್ ಮಾಡೋದನ್ನು ಖಂಡಿತ ಮರಿಬೇಡಿ. ಚಾನಲ್ಗೆ ಹೊಸದಾಗಿ ಭೇಟಿ ಕೊಡ್ತಿದ್ರೆ ವಿಡಿಯೋ ನೋಡಿದ ಮೇಲೆ ಚಾನಲ್ ಇಷ್ಟ ಆದರೆ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ. ಈ ಒಂದು ಹೇರ್ ಪ್ಯಾಕನ್ನು ಬಳಸೋದ್ರಿಂದ ಕೂದಲು ತುಂಬ ಬೇಗ ಬೆಳೆಯುತ್ತೆ, ಬಿಳಿ ಕೂದಲು ಬಾರದಂತೆ ತಡೆಗಟ್ಟುತ್ತೆ, ಕೂದಲು ಉದುರೋದಂತೂ ತುಂಬಾ ಬೇಗ ಕಡಿಮೆಯಾಗುತ್ತೆ. ಹೇರ್ ಪ್ಯಾಕ್ ತಯಾರಿಸೋದಕ್ಕೆ ಮೀಡಿಯಂ ಗಾತ್ರದ ಒಂದು ಈರುಳ್ಳಿನ ತೆಗೆದುಕೊಂಡು ಸಿಪ್ಪೆ ಚೆನ್ನಾಗಿ ತೆಗೆದ ನಂತರ ಒಂದು ಸರ್ತಿ ತೊಳೆದು ಅದನ್ನು ದಪ್ಪ ದಪ್ಪ ಪೀಸ್ಗಳನ್ನಾಗಿ ಕಟ್ ಮಾಡಿ ಮಿಕ್ಸಿ ಜಾರ್ಗೆ ಹಾಕೊಳ್ಳಿ. ಇಲ್ಲಿ ಬಂದ್ಬಿಟ್ಟು ಕೆಂಪು ಈರುಳ್ಳಿ ಸಿಗುತ್ತೆ ನೋಡಿ, ಅದನ್ನು ಬಳಸಿದ್ರೆ ಒಳ್ಳೆಯದು. ಈರುಳ್ಳಿನ ಪೇಸ್ಟ್ ಮಾಡ್ಕೊಳ್ಬೇಕು, ಅದಕ್ಕೆ ಯಾವುದೇ ರೀತಿ ನೀರು ಹಾಕುವ ಅಗತ್ಯ ಇಲ್ಲ. ಪೇಸ್ಟ್ ಮಾಡಿದ ನಂತರ ಅದರ ರಸನ ತೆಗೆದುಕೊಳ್ಬೇಕು, ಒಂದು ಬೌಲ್ಗೆ ಫಿಲ್ಟರ್ ಮಾಡಿ ತೆಗೆದುಕೊಳ್ಳಿ. ಅಲ್ಲದೆ ಹೋದರೆ ಒಂದು ಬಟ್ಟೆನಲ್ಲಿ ಹಾಕಾದರೂ ನೀವು ಇದರ ರಸನ ತೆಗೆದುಕೊಳ್ಬೋದು. ಆ ಈರುಳ್ಳಿ ರಸಕ್ಕೆ 1 ಟೀ ಸ್ಪೂನ್ ಆಗುವಷ್ಟು ಶುದ್ಧವಾದ ತೆಂಗಿನ ಎಣ್ಣೆ ಅಥವಾ ಕೊಬ್ಬರಿ ಎಣ್ಣೆ ಏನಂತೀವಿ ನೋಡಿ, ಕೊಬ್ಬರಿ ಎಣ್ಣೆನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಎಲ್ಲ ಕೂಡ ಬೆರಿಬೇಕು. ಆ ರೀತಿ ಮಿಕ್ಸ್ ಮಾಡಿದ ನಂತರ ಇದನ್ನು ತಲೆಯ ಬುಡಕ್ಕೆ ಮತ್ತು ಕೊನೆ ಕೂದಲಿಗೆ ಎಲ್ಲ ಕಡೆ ಚೆನ್ನಾಗಿ ಅಪ್ಲೈ ಮಾಡ್ಕೊಳ್ಳಿ. ಮುಖ್ಯವಾಗಿ ತಲೆಯ ಬುಡಕ್ಕೆ ನಾವು ಈ ಹೇರ್ ಪ್ಯಾಕನ್ನು ಖಂಡಿತ ಅಪ್ಲೈ ಮಾಡಲೇಬೇಕು. ಅಪ್ಲೈ ಮಾಡಿದ ನಂತರ 1 2 3 ನಿಮಿಷ ತಲೆಯ ಬುಡದಲ್ಲಿ ಮಸಾಜ್ ಮಾಡಲೇಬೇಕು. ಆ ರೀತಿ ಮಾಡೋದ್ರಿಂದ ಕೂದಲು ಬೆಳವಣಿಗೆಗೆ ಸಹಾಯ ಆಗುತ್ತೆ, ಕೂದಲು ಉದುರೋದು ಕೂಡ ಕಡಿಮೆ ಆಗುತ್ತೆ. ಚೆನ್ನಾಗಿ ಅಪ್ಲೈ ಮಾಡಿ ಮಸಾಜ್ ಮಾಡಿದ ನಂತರ ಅರ್ಧ ಗಂಟೆ ಅಥವಾ 20 ನಿಮಿಷ ಇಟ್ಕೊಂಡ್ರೂ ಕೂಡ ತಲೆಯಲ್ಲಿ ನಡೆಯುತ್ತೆ. 20 ರಿಂದ 30 ನಿಮಿಷದ ಒಳಗಡೆ ನೀವು ಹೇರ್ ವಾಶ್ ಮಾಡ್ಬೋದು. ಶಾಂಪೂ ಬಳಸಬೇಕಂತೇನಿಲ್ಲ, ಹಾಗೇನೆ ಹೇರ್ ವಾಶ್ ಮಾಡಿ. ಅಥವಾ ಶಾಂಪೂ ಬಳಸಬೇಕಂತಿದ್ರೆ ಮೈಲ್ಡ್ ಶಾಂಪೂ ಅಥವಾ ಆಯುರ್ವೇದಿಕ್ ಶಾಂಪೂನ ಬಳಸಿ, ನಾರ್ಮಲ್ ಶಾಂಪೂನ ಬಳಸಬೇಡಿ. ತಣ್ಣೀರಲ್ಲಿ ತಲೆ ಸ್ನಾನ ಮಾಡಬೇಕು, ಅಂದರೆ ಮಾತ್ರನೇ ರಿಸಲ್ಟ್ ಸಿಗೋದು. ಬಿಸಿ ನೀರನ್ನು ಖಂಡಿತ ಬಳಸಬೇಡಿ. ಟ್ರೈ ಮಾಡಿ ಫ್ರೆಂಡ್ಸ್, ಒಳ್ಳೆ ರಿಸಲ್ಟ್ ಸಿಗುತ್ತೆ. ಈ ಹೇರ್ ಪ್ಯಾಕನ್ನು ವಾರದಲ್ಲಿ 2 ರಿಂದ 3 ಸರ್ತಿ ಬಳಸಬೇಕು, ಅಂದರೆ ಮಾತ್ರನೇ ಒಳ್ಳೆಯ ರಿಸಲ್ಟ್ ನೀವು ಕಾಣ್ಬೋದು. ಟ್ರೈ ಮಾಡಿ ನೋಡಿದ ನಂತರ ನಿಮ್ಮ ಅಭಿಪ್ರಾಯನ ವಿಡಿಯೋ ಕೆಳಗಡೆ ಕಮೆಂಟ್ ಮಾಡಿ ತಿಳಿಸೋದನ್ನು ಮರಿಬಾರ್ದು. ಇವತ್ತಿನ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ವಿಡಿಯೋಗೊಂದು ಲೈಕ್ ಮಾಡಿ, ಚಾನಲ್ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗೋಣ. ಥ್ಯಾಂಕ್ ಯು ಫಾರ್ ವಾಚಿಂಗ್.